ನಮಸ್ಕಾರ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ಮಹಿಳಾ ಉದ್ಯಮಿಯನ್ನ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಇವರು ಆಧ್ಯಾತ್ಮಿಕ ಚಿಂತಕರು ಕೂಡ. ಹಾಗಾದ್ರೆ ಇವರು ಮಹಿಳಾ ಉದ್ಯಮಿಯೋ ಅಥವಾ ಆಧ್ಯಾತ್ಮಿಕ ಚಿಂತಕರು? ಭಗವದ್ಗೀತೆ ಬಾಯಿಪಾಠವನ್ನು ಮಾಡಿದಂಥ ಮಹಾತಾಯಿ ಇವರು ಉದ್ಯಮವನ್ನ ನೋಡ್ತಾರ ಅಥವಾ ಆಧ್ಯಾತ್ಮದ ಕಡೆ ಹೋಗ್ತಾರ? ಎರಡನ್ನೂ ಇವ್ರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಹೇಗೆ ಅನ್ನೋದನ್ನ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಇವರು ತಮ್ಮ ಉದ್ಯಮದಲ್ಲಿ ಸುಮಾರು ದೇಶಗಳಿಗೆ ಅವರು ವಸ್ತುಗಳನ್ನ ರಫ್ತು ಮಾಡ್ತಾರೆ. ಹಾಗಾದ್ರೆ ಇವ್ರು ರಫ್ತು ಮಾಡ್ತಕ್ಕಂಥ ವಸ್ತುಗಳು ಯಾವ್ಯಾವ ದೇಶಗಳಿಗೆ ಇವ್ರು ರಫ್ತನ್ನ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ನಾನು ಉಷಾ ಗಾಯತ್ರಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ. ಅಮ್ಮ, ತಮ್ಮ ಹೆಸರು? ನಾನು ಉಷಾ ಹೆಗಡೆ, ಉಷಾ ರಾಮನಂದನ್ ಹೆಗಡೆ. ಓಕೆ. ನಮ್ಮ ಯಜಮಾನ್ರು ರಾಮನಂದನ್, ದೊಡ್ಡ ಮನೆ ಹೆಗಡೆ ಮನೆ ತಂದವರು. ಓಕೆ. ನನ್ನ ಸಿದ್ದಾಪುರ ಅವ್ರ ಊರು. ಸ್ವಂತ ಉದ್ಯಮ ಮಾಡಬೇಕು ಅಂತ ತಮ್ಮ ಊರನ್ನು ಬಿಟ್ಟು ತುಂಬ ಇದರಿಂದ ಎಲ್ಲರಿಗೂ ಒಂದೇನಾದ್ರು ಒಂದು ಒಳ್ಳೇದು ಕೊಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ತ್ಯಾಗ ಮಾಡಿ ಬಂದ್ರು. ಇಲ್ಲಿ ಹುಬ್ಬಳ್ಳಿಗೆ ಬಂದ್ರು. ಸಿದ್ದಾಪುರದಿಂದ ಹುಬ್ಬಳ್ಳಿಗೆ ಬಂದ್ರು. 1977 ಅಲ್ಲಿ ನಂದು ಕೆಮಿಕಲ್ಸ್ ಸ್ಥಾಪನೆ ಮಾಡಿದ್ರು. ನಂದು ಕೆಮಿಕಲ್ಸ್ 1977 ನಲ್ಲಿ ಸ್ಥಾಪನೆ ಆಯ್ತು. ನಮ್ಮ ಮಾವ ಗಣೇಶ್ ಹೆಗಡೆ, ರಾಮನಂದನ್ ಅವರು 3ನೇ ಮಗ. ಸೊ ನಮ್ಮ ಮದುವೆ ಆಯ್ತು 78 ಅಲ್ಲಿ. ಎಲ್ಲ ನೋಡಿ, ಯಾವುದೇ ಒಂದು ಮಟ್ಟಕ್ಕೆ ನಾವು ಏರ್ಬೇಕು ಅಂದ್ರೆ ಕಷ್ಟಗಳು ತುಂಬಾ ಬರುತ್ತೆ ಜೀವನದಲ್ಲಿ. ಸೊ ಅದೇ ಥರ ನಮಗೂ ಏರು ಇಳಿತವನ್ನು ತುಂಬ ಅನುಭವಿಸಿದ್ದೀವಿ. ತುಂಬ ದೇಶಗಳಿಗೆ ನಮ್ಮ ಎಲ್ಲವೂ ಔಷಧಿಗಳು ರಫ್ತಾಗುತ್ತೆ. ಅಂದರೆ ಅದಕ್ಕೆ ಫೈನ್ ಕೆಮಿಕಲ್ಸ್ ಅಂತಾರೆ. ಈ ಸಲೈನ್ ಬಾಟ್ಲ್ ನೋಡಿರ್ಬೋದು ನೀವು. ಓಕೆ. ಎಲ್ಲ ಒಳ್ಳೊಳ್ಳೆ ಕಂಪನಿಲಿರುವಂತಹ ಸಲೈನ್ ಬಾಟ್ಲಲ್ಲಿ ನಮ್ಮ ಒಂದು ಕಂಪನಿಯ ಮಟೀರಿಯಲ್ಸ್ ಎಲ್ಲ ಇದರಲ್ಲೂ ಇದೆ. ನಂದು ಕೆಮಿಕಲ್ಸ್ ಡಯಾಲಿಸಿಸ್ ಇದು. ಸೊ ನಮ್ಮ ಯಜಮಾನ್ರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು ಸಿಕ್ಕಿದೆ. ಹಾಗೆ ಎಕ್ಸ್ಪೋರ್ಟ್ ಅವಾರ್ಡು ಅದೆಲ್ಲ ಅದಕ್ಕೆಲ್ಲ ಅವರು ಅದ್ರ ಹಿಂದೆ ಯಾವಾಗೂ ಹೋಗಲಿಲ್ಲ. ಆದರೆ ಒಂದು ತುಂಬ ಸ್ವಾಭಿಮಾನ ವ್ಯಕ್ತಿ, ತುಂಬ ನಿಷ್ಠೆಯಿಂದ ಕಷ್ಟಪಟ್ಟು ಒಂದು ಏನಂತಾರೆ, ಈಗ ನ್ಯಾಯವಾಗಿ ಬದುಕೋದು ಅಷ್ಟು ಸಾರ ಇಲ್ಲ ಜಗತ್ತಲ್ಲಿ. ನಾನು ಆ ವ್ಯಕ್ತಿಲಿ ಇವೆಲ್ಲ ಗುಣಗಳನ್ನ ಕಂಡಿದ್ದೇನೆ. ಕಷ್ಟ ಜೀವಿ, ನ್ಯಾಯ. ಹಾಗಾಗಿ ನನಗೂ ಜೊತೆಗೆ ನಾನು ಎಲ್ಲ ಥರದ ಒಂದು ಅನುಭವಿಸಿದ್ದೇನೆ. ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿ ನಂದು ಕೆಮಿಕಲ್ಸ್ ಅಲ್ಲಿ. ಅದ್ರ ಜೊತೆಗೆ ಏನಾಯ್ತು ಅಂದ್ರೆ, ನನ್ನ ಈ ಒಂದು ಅಧ್ಯಾತ್ಮದ ಒಲವು ಚಿಕ್ಕವಳಿದ್ದಾಗ ನನ್ನ ಅಮ್ಮ ಹೇಳೋರು ನನಗೆ, ಯಾರು ಬಾಗ್ಲಿಗೆ ಬಂದ್ರೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಭಿನ್ನಾಣವಕ್ಕೂ ಸರ್ವಜ್ಞ. ಆ ವಚನವನ್ನು ಹೇಳಿ ಏನಾರು ಒಂದು ಅಕ್ಕಿನೋ ಕೊಟ್ಟು ಬರ್ತಿದ್ನಂತೆ. ಸೊ ಹಾಗಾಗಿ ಆಮೇಲೆ 7ನೇ ಕ್ಲಾಸಲ್ಲಿ ನನ್ನ ತಂದೆ ನನ್ನ ಹುಟ್ಟಿದಬ್ಬಕ್ಕೆ ಏನ್ ಬೇಕಂತ ಕೇಳಿದ್ರು. ಅವಾಗ ನಾನು ರಾಮಾಯಣದ ಪುಸ್ತಕ ಕೊಡಿಸು ಅಂದಿದ್ದೆ. ಓಕೆ. ಸೊ ಹಾಗಾಗಿ ನನ್ನಲ್ಲಿ ಇತ್ತು, ಚಿಕ್ಕವರಿದ್ದಾಗಿಂದ ಇತ್ತು. ಆದರೆ ಅದು ಯಾವಾಗ ನನ್ನಲ್ಲಿ ಒಂದು ಬಲವಾಗಿ ಬೆಳ್ಕೊಂತು ಅಂದರೆ, ನನಗೆ ನಮ್ಮ ಶಿವಾನಂದ ಸೇವಾದಳ ಅಂತ, ನಾನು ಅದಕ್ಕೆ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತಾ ಇದ್ದೆ. 5-6 ವರ್ಷಗಳು ಮಾಡಿದ್ದೇನೆ. ಬಟ್ಟೆಗಳು ಕಲೆಕ್ಟ್ ಮಾಡೋದು, ಆಮೇಲೆ ಎಲ್ಲರ ಹತ್ರ 5 ರೂಪಾಯಿ ಇಸ್ಕೊಂಡು ರಿಸಿಟ್ ಕೊಟ್ಟು ಗುಳಿಗೆ ಎಲ್ಲ ತರಿಸಿ ಇಂಥದ್ದೆಲ್ಲ ಹೋಗಿ ಭಜನೆ ಮಾಡಿ ಇದ್ರ ಬಟ್ಟೆ ವಿತರಣೆ ಎಲ್ಲ. ಆದರೆ ನನಗೆ ಯಾಕೋ ಒಂಥರ ಅಷ್ಟು ಇದು ಆಗಲಿಲ್ಲ. ಅದಕ್ಕೆ ಇನ್ನೊಂದೇನಾಗುತ್ತೆ, ಯಾವಾಗಲೂ ಜನರಿಗೆ ಹಾಗೆ ಸಿಕ್ಕಾಗ ಅದ್ರ ಬೆಲೆ ಅಷ್ಟು ಗೊತ್ತಿರಲ್ಲ. ಸೊ ಆಮೇಲೆ ಏನಾಯಿತು, ಹೀಗೆ ಆಯಿತು. ಆ ಶಿವಾನಂದ ಸೇವಾದಳದ ಒಬ್ಬರು ನಾರಾಯಣ ಅಂತ ಬರ್ತಿದ್ರು ಇದೆಲ್ಲ ನನಗೆ ಸಹಾಯ ಮಾಡಲಿಕ್ಕೆ. ಅವರು ಒಂದು ಭಗವದ್ಗೀತೆ ಪುಸ್ತಕ ದುಡ್ಡು ಕೊಟ್ಟಿರ್ಲಿಲ್ವಂತೆ. ಅದಕ್ಕಾಗಿ ಫೋನ್ ಬರ್ತಾ ಇತ್ತು ಅವರಿಗೆ. ಸೊ ಅವ್ರಿಗೆ ನಾನು ಹೇಳ್ದಿಲ್ಲ, ನಾನು ಕೊಡ್ತೀನಿ ಅದರ ದುಡ್ಡು, ನೀವು ಚಿಂತೆ ಮಾಡಬೇಡಿ ಅಂತ ಅಂದಾಗ, ನಾನು ಹೀಗೆ ನಮ್ಮ ಕಂಪನಿ ಹತ್ರ ಒಬ್ಬರು ನಮ್ಮ ಇಸ್ಕಾನ್ ಭಕ್ತರಿದ್ರು, ಇವರು ದೇಸಾಯಿ ಫ್ಯಾಮಿಲಿಯವರು. ಅವರು ಒಂದಿಷ್ಟು ಪುಸ್ತಕಗಳನ್ನ ನಮ್ಮ ಯಜಮಾನ್ರಿಗೆ ಕೊಟ್ಟಿದ್ರು. ಓಕೆ. ಅವ್ರು ನನಗೆ ತಂದು ಕೊಟ್ರು. ಅದರಲ್ಲಿ ಒಂದು ಪುಸ್ತಕ ಶ್ರೀಲ ಪ್ರಭುಪಾದ್ ಅವ್ರದ್ದು,
ಅವರ ಆತ್ಮ ಇದು ಬಯೋಗ್ರಫಿ ಎಲ್ಲ ಬರೆದು. ನಾನು ಅದನ್ನು ಒಂದೇ ತಗೊಂಡೆ. ಇಷ್ಟು ಪುಸ್ತಕದಲ್ಲಿ ಭಗವದ್ಗೀತೆ ಅಂತೂ ಎಲ್ಲರಿಗೂ ಇದು ಇರುತ್ತೆ. ಸೊ ಅದನ್ನು ತಗೊಂಡು 8 ದಿವಸದಲ್ಲಿ ಅದನ್ನು ಓದಿದೆ ನಾನು. ಆವಾಗ ನನಗೆ ಅವರು ಒಂದು ಈ ಮಾನವ ಜನ್ಮಕ್ಕಾಗಿ ಪಟ್ಟ ಕಷ್ಟ, ಹೇಗೆ ಎಲ್ಲ ಹಿಪ್ಪಿಗಳನ್ನು ಕೂಡ ಹ್ಯಾಪಿಯಾಗಿ ಮಾಡಿದ್ರು ಅವರು. ಈ ಕಲಿಯುಗಕ್ಕೆ ಏನು ಬೇಕಪ್ಪ, ಈಗ ನೋಡಿ ಈಗ ನಿಮಗೆ ಟೈಫಾಯ್ಡ್ ಆಗಿದೆ ಅಂತ ಇಟ್ಕೊಳ್ಳಿ, ಡಾಕ್ಟ್ರ್ ಹತ್ರ ಹೋದರೆ ಅದಕ್ಕೆ ಗುಳಿಗೆ ಕೊಟ್ರೆ ತಾನೇ ನಿಮ್ಗೆ ಹುಷಾರಾಗೋದು, ಬೇರೆ ಯಾವ್ದಾದ್ರು ಕೊಟ್ರೆ ಆಗಲ್ಲ. ಹಾಗೆ ಅವರು ಕಲಿಯುಗಕ್ಕೆ ಈ ನಾಮ ಸಂಕೀರ್ತನ ಎಲ್ಲದಕ್ಕಿಂತ ಒಂದು ದೊಡ್ಡ ಶಕ್ತಿ. ವೃಂದಾವನದಂಥ ಒಂದು ಧಾಮವನ್ನು ಬಿಟ್ಟು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ತುಂಬ ಕಷ್ಟಪಟ್ಟು ಅಲ್ಲಿ ಜನರಿಗೆಲ್ಲ ಈ ನಮ್ಮ ಒಂದು ಭಗವದ್ಗೀತೆ ಭಾಗವತ ಎಲ್ಲ ಕೊಟ್ಟು, ರಾತ್ರಿ ಬರೀ 2 ತಾಸು ಮಲಗಿ ಎಲ್ಲ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ, ಹಡಗದಲ್ಲಿ ಹೋಗ್ಬೇಕಾದ್ರೆ ಕೂಡ ಅವರಿಗೆ ಹೃದಯಾಘಾತ ಆಯಿತು, ಆದರೂ ಕೂಡ ಅದನ್ನು ಲೆಕ್ಕಿಸದೆ. ಸೊ ಅವರ ಒಂದು ಚರಿತ್ರೆ ಓದಿದಾಗ ನನಗೆ, ನಾವು ಬ್ರಾಹ್ಮಣಗಳ ಕುಲದಲ್ಲಿ ಹುಟ್ಟಿದ್ರು ಕೂಡ ಎಷ್ಟೊಂದು ನಮ್ಗೆ ಇನ್ನೂ ಏನೂ ಗೊತ್ತಿರಲ್ಲ. ಸೊ ಆವಾಗ ಸ್ವಲ್ಪ ಸೀರಿಯಸ್ ಆಗಿ ನಾನು ಜಪ ಮಾಡೋದು, ಏಕಾದಶಿ ಮಾಡೋದು, ಹೀಗೆ ಮಾಡ್ತಾ ಮಾಡ್ತಾ ಜೊತೆಗೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಕೆಲವೊಂದು ಆತ್ಮೀಯರು ಸುಲೋಚನ ಅಂತೆಲ್ಲ ಇದ್ರು, ಯಾಕೆ ನೀವು ನಮಗೆ ಕ್ಲಾಸ್ ಹೇಳಬಾರ್ದು ಗೀತೆಯಲ್ಲಿ ಅಂತ. ಸೊ ಅವಾಗಿಂದ 35 ವರ್ಷ ಆಗೋಯ್ತು. ಈಗ ಒಂದು ಪುಸ್ತಕನ ಕೈಯಲ್ಲಿ ಹಿಡ್ಕೊಂಡು ನಾನು ಬೆಳಗ್ಗೆ ಮನೆ ಕೆಲಸ, ಆಫೀಸ್ ಕೆಲಸ ಎಲ್ಲ ಮಾಡ್ಕೊಂಡು ಸಂಜೆ ವಾರಕ್ಕೊಂದ್ಸರಿ ಹೋಗಿ ಸತ್ಸಂಗ ಮಾಡ್ತಿದ್ದೆ. ಈ ಥರ ಮಾಡಿ ಹೇಳಿ ಆಮೇಲೆ ನಮ್ಮ ಈ ದೇವಸ್ಥಾನಕ್ಕೆ ಕೂಡ ಏನೂ ಇರಲಿಲ್ಲ ಅವಾಗ. ನಮ್ದಿದ್ದು ಈ ಹುಬ್ಬಳ್ಳಿ ದೇವಸ್ಥಾನ ಇಸ್ಕಾನ್ ನಾವೆಲ್ಲ ಮನೆಯಲ್ಲೇ ಪ್ರಸಾದವನ್ನು ಮಾಡಿ ಹಂಚಿ ಭಕ್ತರಿಗೆಲ್ಲ ಕೊಟ್ಟು ಇದೆಲ್ಲ ಮಾಡ್ತಾ ಇದ್ವಿ. ಸೊ ಹೀಗೆ ಇದು ಆಯಿತು. ಆದರೆ ನನಗೆ ದೇವರು, ನಾ ಇದನ್ನು ಮಾಡ್ತೀನಿ ಅಂತ ಅದರಲ್ಲಿ ಕೊರತೆ ಮಾಡಿಲ್ಲ, ಅದು ಮಾಡ್ತೀನಿ ಅಂತ ಇದರಲ್ಲಿ ಕೊರತೆ ಮಾಡಿಲ್ಲ. ತುಂಬ ನನಗೆ ಎಲ್ಲದರಲ್ಲೂ ಒಂದು ಗೈಡೆನ್ಸು ಎಲ್ಲ ಸಿಗ್ತಾ ಬಂತು. 4 ಜನರಿಗೆ ಒಂದು ಇವತ್ತು ಆಧ್ಯಾತ್ಮದಲ್ಲೂ ಕೂಡ ಮತ್ತು ಭೌತಿಕ ಜೀವನದಲ್ಲಿ ಕೂಡ 4 ಜನರಿಗೆ ಸಹಾಯ ಮಾಡುವಂಥ ಒಂದು ಸ್ಥಿತಿಯಲ್ಲಿ ನನ್ನ ಭಗವಂತ ಇಟ್ಟಿದ್ದಾನೆ. ಅದಕ್ಕೆ ವಿದ್ಯಾಭ್ಯಾಸ ಏನು? ನಾನು ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದೀನಿ. ಇನ್ನೂ ಓದ್ತಾ ಇರ್ಬೇಕಾದ್ರೆ ಮದುವೆ ಆಯಿತು ನಂದು. ಚೆಸ್ ತುಂಬ ಇಷ್ಟ, ಚಾಂಪಿಯನ್ ಆಗಿದ್ದೆ, ಟೆನ್ನಿಸ್ ಪ್ಲೇಯರು, ಬಾಟಿಕ್, ಲಿಟ್ರೇಚರು ಮತ್ತು ಸಂಸ್ಕೃತ ನನ್ನ ಸಬ್ಜೆಕ್ಟ್ಸ್ ಆಗಿತ್ತು ಕಾಲೇಜಲ್ಲಿ. BA ತಗೊಂಡಿದ್ರ? ಅಲ್ಲ, ಆ್ಯಕ್ಚುಲಿ ಫಸ್ಟು ಸೈನ್ಸ್ ತಗೊಂಡೆ, PUC 2 ವರ್ಷ. ನೋಡಿ ಅವಾಗಿನ ಕಾಲ ಮೆಡಿಕಲ್ ಸೀಟ್ ಸಿಕ್ತು ನಂಗೆ ಬೆಳಗಾಮಲ್ಲಿ. ಓಕೆ. ನಮ್ಮ ತಂದೆ ದೂರ ಏನು ಕಳ್ಸೋದು ಬಿಡು ಮಗಳನ್ನ. ಅಂದ್ರೆ ತಂದೆ ಊರೇ ಅಂತ? ನಮ್ಮ ತಂದೆ ಧಾರವಾಡದವರು, ಚಿನ್ನ ಮುಳುಗುಂದಂತ. ಅವರು ತುಂಬಾ ಧಾರವಾಡದಿಂದ ಬೆಳಗಾವ್ ದೂರ ಆಯ್ತು ಅವಾಗ. ಆದ್ರೆ ನಾವು ಬೆಂಗಳೂರಲ್ಲಿ ಇದ್ವಲ್ಲ, ಅವರು ರಿಜಿಸ್ಟರ್ ಆಗಿದ್ರು. ಸೊ ಅವ್ರಿಗೆ ಬೆಂಗಳೂರಿಂದ ಕಳ್ಸಕ್ ದೂರ ಅನಿಸ್ತು ಅವರಿಗೆ. ಮತ್ತೆ ನಮ್ದು ಸ್ವಭಾವ ಹೇಗೆ ನೋಡಿ, ನಾವು ಅವಾಗ ಎಲ್ಲ ಅಷ್ಟು ಹಠ ಮಾಡಿದ್ರೆ ಕಳಿಸ್ತಿದ್ರೋ ಏನೋ ನನ್ನ. ಸೊ PUC ಇಲ್ಲಿ ನನಗೆ ಡಾಕ್ಟ್ರು ಹೋಗ್ಲಿಲ್ವಲ್ಲ ಅಂತ ಒಂದು ಇದು ಹೋಯ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಸಂಸ್ಕೃತ ಮತ್ತು ಲಿಟ್ರೇಚರ್ ತಗೊಂಡೆ ನಾನು BAದಲ್ಲಿ. 1 ವರ್ಷ BSc ಸಿಕ್ತು ಅಂದ್ರೆ ನಿಮ್ಗೆ PUC ಆದ್ಮೇಲೆ? PUCಯಲ್ಲಿ ತಾನೆ, PUC ಆದ್ಮೇಲೆ ತಾನೆ, ಅದಾದ್ಮೇಲೆ ಗ್ರಾಜುಯೇಷನ್ ಮಾಡ್ಬೇಕಲ್ಲ. ನೀಟ್ ಎಲ್ಲ ಇತ್ತು ಅವಾಗ? ಇಲ್ಲ ಇರ್ಲಿಲ್ಲ, ಪರ್ಸೆಂಟೇಜ್ ಮೇಲೆ ಪರ್ಸೆಂಟೇಜ್ ಮೇಲೆ ಸಿಕ್ತಿತ್ತು ಅವಾಗೆಲ್ಲ. ಹೌದು, ಅದು ಇನ್ನೊಬ್ರು ಹೋದ್ರು ಬಿಡಿ, ಅವ್ರ ಲಕ್ಕು ನಮ್ಮ ಜೊತೆಗೆ ಇರೋರು. ಸೊ ಹೀಗಾಯಿತು. ಆಮೇಲೆ ಅದಲ್ದೇ ನನಗೆ ಈ ಇಂಡಸ್ಟ್ರಿಯಲ್ಲೆಲ್ಲ ಇದು ಇತ್ತಲ್ಲ, ಸ್ವಲ್ಪ ಹೋಗ್ಬೇಕಾಯ್ತು. ಅದರಲ್ಲಿ ಕೆಲವೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆಲ್ಲ ನೋಡಿಕೊಂಡು ಅದೆಲ್ಲ ಮಾಡಿದೆ. ಕಡೆ ಹಿಂಗೆ ಇದೇ ಥರ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ. ಹೋಗಿ ಕೂತ ತಕ್ಷಣ ಕೆಲಸಗಳು ನಾವೇ ಬಂದ್ಬಿಡತ್ತೆ. ಸೊ ಹೀಗಾಗಿ HR ಅಡ್ಮಿನಿಸ್ಟ್ರೇಷನು ಅವೆಲ್ಲ ಅದರಲ್ಲಿ ಎಲ್ಲದಕ್ಕಿಂತ ದೊಡ್ಡ ಒಂದು ಕೊಡುಗೆ ಅಂದರೆ ಭಗವದ್ಗೀತೆ. ಅದು ನಮ್ಮ ಕೈಲಿದ್ರೆ ಕರ್ಮ ಅದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಹೀಗೆ ಮತ್ತು
ಈ ಇದಕ್ಕೆ ಇನ್ನೊಂದೇನು ಅಂದರೆ ಕುಗ್ಬಾರ್ದು, ಇದು ಮಾಡಬಾರ್ದು, ಅದೆಲ್ಲ ನೋಡಿ ಅದರಿಂದಾನೇ ಕಲಿಯೋದು ತಾನೆ. ಒಂದು ಮಂಗಳೂರಲ್ಲಿ ಒಂದು ಪವರ್ ಅಂತ ಹೇಳಿ ಅವಾರ್ಡ್ ವಿಮೆನ್ನಿಗೆ ಅವಾರ್ಡ್ ಇಟ್ಟಿದ್ದಾರಲ್ಲಿ, ಅದು ಕೂಡ ಲಭ್ಯವಾಯಿತು. ಆಮೇಲೆ ಇನ್ನರ್ವಿನ್ನವರೇನೋ ಐಕಾನ್ ಅವಾರ್ಡ್ ಅಂತಿತ್ತು. ಇನ್ನೊಂದು ಉದ್ಯಮಿ ರತ್ನ ಅದು ಲೇಡೀಸ್ ಇದರಲ್ಲಿ. ಮತ್ತು ಅದಲ್ಲದೆ ಈ ಎಕ್ಸ್ಪೋರ್ಟ್ ಇದೆಲ್ಲ ಎಲ್ಲರಿಗೂ ಸೇರಿದ್ದು ತಾನೇ, ಅಲ್ಲಿ ನಮ್ಮ ಕಂಪ್ನಿಗೆ ಸಿಗ್ತಾನೆ ಇರುತ್ತೆ. ಹೀಗಾಗಿ ಹಿಂಗೆ ನನಗೆ 2 ಹೆಣ್ಮಕ್ಳು, ಒಬ್ಬನು ಮಗ, ಎಲ್ಲರೂ ಮದುವೆ ಆಗಿ 5 ಜನ ಮೊಮ್ಮಕ್ಕಳು ನನಗೆ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ. ನನ್ನ ದೊಡ್ಡ ಮಗಳಿಗೂ ಮೊನ್ನೆ ಒಂದು ಅವಾರ್ಡ್ ಸಿಕ್ತು. ಅದು ಸಾಧಾರಣವಾದದ್ದಲ್ಲ, ಗೌರ್ಮೆಂಟ್ ಅವಾರ್ಡ್ ಅಂತ. ಫುಡ್ಡಲ್ಲಿ ನೀವು ಹೆಂಗ್ ಫಿಲ್ಮಲ್ಲಿ ಆಸ್ಕರ್ ಅವಾರ್ಡ್ ಸಿಗುತ್ತೋ ಹಾಗೆ ಫುಡ್ಡಲ್ಲಿ ಒಂದಿದೆ ಗೌರ್ಮೆಂಟ್ ಅಂತ. ಅಂದ್ರೆ ಈ ಸಾತ್ವಿಕ ಆಹಾರದ ಬಗ್ಗೆ. ಕರೆಕ್ಟ್, ಅದೇ ಆ ಸಾತ್ವಿಕ ಪುಸ್ತಕ ಬರ್ದಿದ್ದಾಳು, ಬುಕ್ಸ್ ಬರ್ದಿದ್ದಾರೆ. ಅದಕ್ಕೆ ಅವಳಿಗೆ ಅವಾರ್ಡ್ ಸಿಕ್ಕಿದೆ. PhD ಇದಕ್ಕೆ ಬಂದ ಇಲ್ಲ, ಅದಕ್ಕೆ PhD ಏನು ಸಂಬಂಧ ಇಲ್ಲ. ಬಟ್ ಬುಕ್ ಆದವ್ರದ್ದು ಸೆಲೆಕ್ಷನ್ ಆಗತ್ತಲ್ಲ, 200 ಸುಮಾರು ದೇಶದಲ್ಲಿ 600 ವ್ಯಕ್ತಿಗಳಿದ್ರಲ್ಲ, ಅವಳಿಗೆ ಇಂಡಿಯಾಕ್ಕೆ ಅವಳಿಗೆ ಸಿಕ್ಕಿದೆ. ವೆರಿ ಗುಡ್, ವೆರಿ ಗುಡ್. ನಿಜವಾದ ತುಂಬಾ ಖುಷಿ ಆಯ್ತು. ತುಂಬಾ ಈಗ ಹೋದ ಒಂದು 15 ದಿವಸ ಆಗಿಲ್ಲ ನೋಡಿ ಅವಾರ್ಡ್ ಸಿಕ್ಕ. ಸೊ ಅದು ಒಂದು ಒಳ್ಳೆಯ. ಎಲ್ಲಿ ಅವಾರ್ಡ್ ಕೊಟ್ರು ಅವ್ರಿಗೆ? ಇನ್ನೂ ಅನೌನ್ಸ್ ಆಗಿದೆ. ಅಲ್ಲಿ ಯುರೋಪಲ್ಲಿ ಎಲ್ಲರೂ ಇರುತ್ತೆ. ಅವಳು ಬೆಂಗಳೂರಲ್ಲಿ ಇರ್ತಾಳೆ. 2ನೇವಳು. ತುಂಬಾ ಖುಷಿ ಆಗತ್ತೆ. ನಮ್ಮ ದೇಶದ ಒಂದು ಹುಡುಗಿ ಹೊರದೇಶದಲ್ಲಿ ಒಂದು ಆಹಾರದ ಬಗ್ಗೆ ಆಹಾರ ನೋಡಿ ಅವರು ಸಾತ್ವಿಕ ಇದ್ರ ಮೇಲೆ ಕೊಟ್ಟಿದ್ದಾರೆ. ಸಾತ್ವಿಕ ಆಹಾರದ ಮೇಲೆ ಇವರಿಗೆ ವೆಜಿಟೇರಿಯನ್ ಸಾತ್ವಿಕ ಆಹಾರ ಅಂದ್ರೆ ನಮ್ಮ ದೇಶದ ಹುಡುಗಿ, ನಮ್ಮ ರಾಜ್ಯದ ಹುಡುಗಿ, ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿರೋ ಒಂದು ಹುಡುಗಿ ಇಂಥ ಒಂದು ಒಳ್ಳೆ ವಿಷಯಕ್ಕೆ ಅವಾರ್ಡ್ ತಗೊಂಡಿದ್ದಾರೆ ಅಂದ್ರೆ ಇಟ್ ಇಸ್ ರಿಯಲಿ ವೆರಿ ಹ್ಯಾಪಿ. ತುಂಬಾ ಖುಷಿ ಅನ್ಸುತ್ತೆ. 2ನೇವಳು ಕೂಡ ಅಲ್ಲಿ MBA ಫಾರಿನ್ ಅಲ್ಲಿ ಮಾಡಿ ಅವಳು ಕಾಪರ್ ಅಂತ ಒಂದು ಅವ್ರದೇ ಒಂದು ಇದು ಮಾಡ್ಕೊಂಡು ಅದ್ರಲ್ಲಿ ಡೈರೆಕ್ಟರ್ ಇದ್ದಾಳೆ. ನನ್ನ ಸೊಸೆನೂ ಲಾಯರ್ ಇದ್ದಾಳೆ, ಕಲ್ಯಾಣಿ ಅಂತ, ಅವಳು ನಮ್ಮ ಜೊತೆಗೆ. ಸೊ ಹೀಗೆ ನಮ್ಮ ಸಂಸಾರ, 5 ಮೊಮ್ಮಕ್ಕಳು. ಸೊ ಈ ಅದೇ ನಿಮ್ಮ ಈ ಸಂಸಾರವನ್ನೆಲ್ಲ ಮ್ಯಾನೇಜ್ ಮಾಡ್ತಾ ನೀವೊಬ್ರು ಮಹಿಳಾ ಉದ್ಯಮಿಯಾಗಿ ನಿಮ್ಮಲ್ಲಿ ಏನೇನು ಪ್ರೊಡಕ್ಷನ್ ಆಗುತ್ತಮ್ಮ? ನಿಮ್ದು ಎಷ್ಟು ದೇಶಗಳಿಗೆ ನಿಮ್ದು ರಫ್ತಾಗುತ್ತೆ ಅಂತ? ನಮ್ದು ತುಂಬಾ 20ಕ್ಕಿಂತ ಹೆಚ್ಚಿಗೆ 30 ದೇಶಗಳಿಗೆಲ್ಲ ಏನೋ ರಫ್ತಾಗುತ್ತೆ ಅಂತ ಹೇಳಿ ನಾನು ಪೇಪರ್ ಅಲ್ಲಿ ಓದಿದ್ದೆ. ನಿಜ, ನೀವು ನಿಜ. ಅದು ಆದ್ರೆ ಅದೇ ಹೇಳದ್ನಲ್ಲ, ಅದ್ರ ತಕ್ಕ ನಾವು ಅದನ್ನ ಮೇಂಟೈನ್ ಮಾಡಬೇಕು ನೋಡಿ. ಈಗ ಏನಾಗತ್ತೆ, ಅದೇ ಹೇಳಿದೆ ಇವತ್ತು ಮಧ್ಯಾಹ್ನ ಒಂದು ಅಲ್ಲಿ ಹೋಗ್ಬೇಕಾಗಿ ಬಂತು ಅಂತ. ಅದು ಏನೋ ಒಂದು ಶಕ್ತಿ ಬರುತ್ತೆ ಅಂತ ಅನ್ಸುತ್ತೆ ನಂಗೆ. ಮನಸ್ಸು ಮಾಡಿದ್ರೆ, ಮನಸ್ಸಿದ್ದಲ್ಲಿ ಮಾರ್ಗ. ಹೌದಲ್ವಾ? ಹಾಗಾಗಿ ಈ ಒಂದು ನಿಮ್ಮಲ್ಲಿ ಮನಸ್ಸಿದ್ದು ಆ ಭಗವಂತನ ಒಂದು ಅನುಗ್ರಹ ಇದ್ದು ಬಿಟ್ರೆ ಏನು ಮಾಡ್ಲಿಕ್ಕೆ ಇದು ಇಲ್ಲ, ಕೊರತೆ ಇಲ್ಲ. ನಮ್ಮ ಮನಸ್ಸು ಬೇಕು ಮಾತ್ರ. ಭಗವದ್ಗೀತೆಯಲ್ಲಿ ಅದೇ ಹೇಳ್ತಾರಲ್ಲ ಕೃಷ್ಣ, ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯೇ ಸಂಗೆ ಮುಕ್ತೈರ್ ನಿರ್ವಿಷಯ. ನಮ್ಮ ಮನಸ್ಸು ಎಲ್ಲದಕ್ಕೂ ಕಾರಣ. ಮನಸ್ಸು ಇದ್ಬಿಟ್ರೆ ನನ್ಗೆ ಇನ್ನೊಂದೇನು ಅನ್ಸುತ್ತೆ ಅಂದ್ರೆ, ನಮ್ಗೆ ಈ ಒಂದು ದಿವಸ ಓದೋದಂಗೆ ಟೈಮ್ ಕಡಿಮೆ ಅನ್ಸುತ್ತೆ. ಅವಾಗ ಇನ್ನೂ ಮಾಡೋದಿದೆ, ಇನ್ನೂ ಕಲಿಯೋದಿದೆ. ಅನೋಭದ್ರೋ ಕುತವೋ ಯಂತು ವಿಶ್ರುತಃ ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿವೇರ್. ಅಂದ್ರೆ ಈ ಒಂದು ಇದನ್ನೇನಿದೆ, ಲೆಟ್ ನೋಬಲ್ ಥಾಟ್ಸ್ ಕಮ್ ಎವ್ರಿವೇರ್ ಅಂದ್ರೆ ಇದು ನಮ್ಮ ಸನಾತನ ಧರ್ಮಕ್ಕೆ ಅನ್ವಯಿಸಿದ್ದು. ನಮ್ಮ ಸನಾತನ ಧರ್ಮ ಎಲ್ಲ ಒಳ್ಳೇದೇ ಹೇಳುತ್ತೆ. ದ್ವೇಷದಿಂದ ನಾವು ಗೆಲ್ಲಿಕ್ ಸಾಧ್ಯ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ನಮ್ಮ ಧರ್ಮ ಹೇಳುತ್ತೆ. ದಯೆಯೇ ಧರ್ಮದ ಮೂಲವಯ್ಯ. ಅದನ್ನ ನಾವು ಪಾಲನೆ ಮಾಡೋದು ಮುಖ್ಯ. ದಯೆ ಬರೀ ಬಾಯಲ್ಲಿ ಹೇಳಿ ನಾವು ಮಾಡೋದಿಲ್ಲ ಅಂದ್ರೆ ಅದು ಇದು. ಸೊ ಹೀಗಾಗಿ ನಮ್ದು ಏನಿದೆ ಅಂದ್ರೆ ಕ್ವಾಲಿಟಿ ಎಲ್ಲ ತುಂಬಾ ಒಳ್ಳೇದು. ಯಾವುದು ನಮ್ಮ ಕಂಪನಿದ್ ಕೇಳಿದ್ರಲ್ಲ, ಹಾಗಾಗಿ ನಮ್ಗೆ ಕಸ್ಟಮರ್ಸ್ ಕೊರತಿಲ್ಲ. ಆದ್ರೆ ನಾವು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು. ಮೆಡಿಕಲ್ ಇದು ಮೆಡಿಸಿನ್ಸ್ ಎಲ್ಲ ನಿಮ್ದಲ್ಲಿ ಪ್ರೊಡಕ್ಷನ್, ಅದಕ್ಕೆ ಫೈನ್ ಕೆಮಿಕಲ್ಸ್ ಅಂತಾರೆ. ಈ ಡಯಾಲಿಸಿಸ್ಗಾಗ್ಲಿ, ಸಲೈನ್ ಬಾಟಲ್ಸ್ ಅಲ್ಲಿ
ಅದಕ್ಕೆ ಏನು ಬೇಕಾಗುತ್ತೆ ನೋಡಿ ಇಂಗ್ರೀಡಿಯೆಂಟ್ಸ್, ಓಕೆ ಓಕೆ. ಅದನ್ನೆಲ್ಲ ನಾವು ತಯಾರು ಸೊ ರಾ ಮಟೀರಿಯಲ್ಸ್ ನೀವು ಹಾ, ಪ್ರೊಡಕ್ಷನ್ ಮಾಡ್ತೀರಿ ನೀವು. ಮಾಡ್ತೀವಿ.